ಸರ ದಯಾನಂದ್ ಸರ್ ಚೇಂಜ್ ಆದ್ರೆ ಬರ್ರಿ ಸಂಗೋಳ ಗ್ರಾಮ ಸರ್ಕಲ್ ಮಾಡ್ಯಾರ ಅಲ್ಲಿ ಈಗ ರೋಡ್ ಮುಗಿದು ಎಪ್ಪಟ್ಟೆ ಅಲ್ಲಿ ಬಂದರು 1.5 ವರ್ಷ ಅಲ್ಲಿ ಇನ್ನೂ ರೋಡ್ ಅಂತ ಏನಿದೆ ಈ ಕಡೆದು ಆ ಕಡೆ ಗಾಡಿಗಳು ಬರೋಕೆ ಕಾಣಿಸಲ್ರಿ ಆ ಕಡೆ ಈ ಕಡೆ ಕಾಣಿಸಲ್ಲ ಅಲ್ಲಿ ಸ್ಪೀಡ್ ಬರ್ಲಾಗ್ತವ್ರಿ ಗಾಡಿಗಳು ತೊಂದರೆ ಆಗ್ಲತ್ತದ್ರಿ ಅಲ್ಲೊಂದು 3 ರೋಡ್ ಹಂಚ್ಕೊಂಡಿರ್ತಾವೆ ಸೈ ಮಾಡಿಸ್ಬೇಕು ಅಲ್ಲೊಂದು 3 ರೋಡ್ ಹಂಚ್ ಮಾಡ್ಬೇಕು ರೀ ಮಾಡ್ತದೆ ಅದ್ರ ಮೇನ್ ಬಿಸಿ ಇನ್ನೊಂದು 2 ಡಂಬರ್ ಆಗಿತ್ತು ಸರ್ ಇನ್ನೊಂದು 2 ಡಂಬರ್ ಆಗಿತ್ತು ಅದ್ರದ್ದು ಮಾಡ್ತೀವಿ ಇನ್ನೊಂದು ಡಂಬರ್ ಬಂದಿಲ್ಲ ಬರೀ ಒಂದೇ 2 ಡಂಬರ್ ಮಾಡಿವ್ರಿ ಅವ್ನು ಪೇಮೆಂಟ್ ಇಲ್ಲ 1 ರೂಪಾಯಿ ಪೇಮೆಂಟ್ ಆಗಿಲ್ಲ ಆಯ್ತಪ್ಪ ತಿರುಗಿ 1 ವರ್ಷ ಆಯ್ತು ಡಂಬರ್ ಮಾಡಿ ಆ ಪೇಮೆಂಟ್ ಬಂದಾಗ ಏನಿತ್ತಲ್ರಿ ಅದ್ರ ಮ್ಯಾಗಿಂದ ಮಾಡಿಸ್ಕೊಡ್ತೀವಿ ಪಟ್ಟಿ ಗಿಟ್ಟಿ ಹೊಡಿಸ್ಕೊಡ್ತೀವಿ ನಾವು ಗೊತ್ತಾಗ್ತೈತೆ ರೀ ಇಮಿಡಿಯೇಟ್ ಮಾಡಿಸ್ಬಾರ್ದು ಆಯ್ತು ಸರ್ ಖರೆ ಆದರೆ ಈಗ ತೊಂದರೆ ಇನ್ನೊಂದು ತಿಂಗಳು ತಡ್ರಿ 1 ತಿಂಗಳಾಗ ಎಲ್ಲ ಮುಗಿಸ್ತೀನಿ 1 ತಿಂಗಳಾಗ ನಾವು ಬಿ ಸಿ ಮಾಡ್ಕೊಂಡು ಬಿ ಸಿ ಮಾಡಿ ಥರ್ಮೋಪ್ಲಾಸ್ಟಿಕ್ ಪೇಂಟಿಂಗ್ ಸ್ಟಡ್ಸ್ ಕ್ಯಾಂಪ್ ಲೈಟ್ ಬರ್ತಾವೆ ಎಲ್ಲ ಹೊಡಿತಾರೆ ಅವಾಗ ಏನಾಗ್ತಲ್ಲ ಅಲ್ಲಿ ಸಣ್ಣ ಸ್ಪೀಡ್ ಬ್ರೇಕರ್ ಹಾಕಿ ಮಾಡ್ತೀವಿ ಸಣ್ಣ ಸ್ಪೀಡ್ ಬ್ರೇಕರ್ ಆಗಿ 2 ವೈಟ್ ಪಟ್ಟಿ ಹೊಡೆದು ಕ್ಯಾಂಪ್ ಲೈಟ್ ಹಾಕ್ಬೋದು ನೋಡಿರಿ ನ್ಯಾಷನಲ್ ಸ್ಟೇಟ್ ಹೈವೇಮ್ಯಾಗ ಸ್ಪೀಡ್ ಬ್ರೇಕರ್ ಇರ್ಬಾರ್ದು ಎಲ್ಲ ಸ್ಕೂಲ್ ಲಿಮಿಟ್ ಹಾಸ್ಪಿಟಲ್ ಲಿಮಿಟ್ ಎರಡೇ ಸ್ಪೀಡ್ ಬ್ರೇಕರ್ ಸುಮ್ಮ ಅನಿವಾರ್ಯ ನೀವು ಹೇಳಿದ್ವಿ ಸರ್ಕಲ್ ಇರ್ಬಾರ್ದು ಮಾಡಿದ್ವಿ ಅದು ಸರ್ಕಲ್ ಆಗ್ಬಾರ್ದು ರೀ ಆ್ಯಕ್ಚುಲಿ ಸೆಂಟ್ರದಾಗ ಮಾಡ್ಯಾರ ಏನು ಮಾಡೋಕ್ಕಾಗಿಲ್ಲ ಅದಕ್ಕೆ ನಮ್ಮ ಲಿಮಿಟ್ ಇಲ್ಲ ಸರ್ಕಲ್ ಏನು ಮಾಡೋಕ್ಕಾಗಿಲ್ಲ 1 ತಿಂಗಳು ತಡೀರಿ ನೀವು ಚಂದಾಗಿ ಮಾಡ್ತೀವಿ ಅವಾಗ ಮತ್ತು ಆ ಬಸ್ ಸ್ಟ್ಯಾಂಡ್ ಮುಂದೆ ಅದು ಹೈಟ್ ಮಾಡಿ ಮತ್ತು ನಾನೇ ಮಾಡಿಸಿದ್ರು ಅಲ್ಲಿ ಎಂಡ್ ಮಟ್ಟ ಬಿಟ್ಟು ಮಾಡೋಕ್ಕೆ ಅಲ್ಲಿ ಸುಮ್ಮನೆ ಅಲ್ಲಿ ಆಕ್ಸಿಡೆಂಟ್ ಆಗ್ತವತ್ತೆ ಆ ಬಸ್ ಸ್ಟ್ಯಾಂಡ್ ಆ ಕಡೆ ಬಿಡ್ತು ಜಗ್ಗಿಂದ ಅದು ಆಮೇಲೆ ಈ ಕಡೆ ಮುಂದೊಂದು ಕಾರ್ನಾಟ್ ಒಂದು ಐತೆ ನೋಡಿ ಸರ್ ಅದೇ ರೀ ಹೇಳಿಬಿಟ್ರಲ್ರಿ ಅದೇ ನಾವು ತುಂಬ್ಕೊಂಡ್ಬಿಟ್ಟಿವಿ ಯಾಕಂದ್ರೆ ಅಲ್ಲಿ ಈಗ ಇದು ಚಿಕ್ಕಮಗಳೂರು ಕ್ರಾಸ್ ರೀ ಅಂದ್ರೆ 3 ಇಂದ 2 ಕಿಲೋಮೀಟರ್ ರೀ ಸರ್ ಅಲ್ಲಿ ಮಿನಿಮಮ್ ಎಲ್ಲಂದ್ರೂ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗ್ಯಾವ ಹಿಂಗೆ ಅದು ಒಳಗೆ ಬರ್ತದೆ ಹಿಂಗೆ ಏರ್ತೈತಲ್ಲ ಹಾಂ ಎಸ್ ಹತ್ತು ಇನ್ನೊಂದು ವರ್ಷ ಒಂದು 10 ಮೀಟರ್ ರೋಡೇ ಸ್ಟಾರ್ಟ್ ಆಗುತ್ತೆ ಈಗ 1 ತಿಂಗಳು ತಡೆದ್ರೆ ಚಲೋ ಮಾಡ್ಕೊಳ್ತೀವಿ 1 ತಿಂಗಳ ಹತ್ರ ಬೇಕಾದ್ರೆ ನಾವೇನು ಈಗ ಸದ್ಯ ಬಂದು ಮಾಡಿ ಅಂತ ಹೇಳತ್ತಿಲ್ಲ ಈಗ ಅದು ಏನು ಕೆಲವೊಂದಿಷ್ಟು ಟೈಮ್ನಾಗ ರೀ ಕೂದಳಿ ಅಂತರದಾಗ ಉಳಿದಿರ್ತಾವ್ರಿ ಅದ್ರ ನೋಡ್ರಿ ಇದು ರೋಡ್ ಚಲೋ ಆದ್ಮೇಲೆ ಸ್ಟೇಷನ್ ರೋಡ್ ಸ್ಪೀಡ್ ಬ್ರೇಕರ್ ಎಲ್ಲ 10 ಮಂದಿ ಸತ್ತು ಕಂಡಾಪಟ್ಟು ಸ್ಪೀಡ್ ಹೊಡಿತಾರೆ ಹುಡುಗರು ರೋಡ್ ಚಲೋ ಚಲೋ ರೀ ಅವ್ರು 3 ಮಂದಿ ಕೂತು ವಿತೌಟ್ ಹೆಲ್ಮೆಟ್ 100 ಸ್ಪೀಡ್ ಹೊಡಿತಾರೆ ನಾವು ಏನನ್ನಿತ್ತು ಅಂದ್ರೆ ನಮ್ಗೆ ಬೈತಾರೆ ಎಷ್ಟೋ ಸಲ ನಿಂತು ಅಂದ್ರೆ ಬೈದು ಹೋಗ್ತಾರೆ ಅವ್ರು ನಮ್ಗೆ ಬಳಿ ನೀ ಏನು ಹೇಳ್ತಿ ಅಂತಾರಲ್ಲ ಅವ್ರು ಇಲ್ಲ ಸರ್ ಈಗಿನ ಮಂದಿ ಕೇಳಂಗಿಲ್ಲ ಈಗ ಕೇಳೋದು ನೀವು ನಿಮ್ದು ಕಳಕಳಿ ಐತಿ ನೀವು ಬೆಳಾತೀರಿ ನೀವು ಬೇಕಂದ್ರೆ ಸ್ಪೀಡ್ ಬ್ರೇಕರ್ ಹಾರಿಸ್ತಾರೆ ನಮ್ಮ ಮುಂದೆ ನೋಡಿದ್ವಿ ಮೊಬೈಲ್ ಹಿಡಿತಾರೆ ಗಾಡಿಯಾಗ 199 ಆಕ್ಸಿಡೆಂಟ್ ಆಗಿದ್ದು ಬ್ರೇಕ್ಸ್ ಮಾಡಿರಿ 1% ಮೊಬೈಲ್ ಟಾಪ್ ಒಬ್ಬೊಬ್ರಿಗೆ ಏನೈತಲ್ಲ ಕಾಣಿಸ್ಲಾರ್ದೆ ಸ್ಪೀಡ್ ಬ್ರೇಕರ್ ನಮ್ಮದು ತಪ್ಪು ಇಲ್ಲ ಅಂತಲ್ಲ ಅದ್ರ 1% ಅಷ್ಟೇ ಇಲ್ಲ ತಪ್ಪತ್ತು ಹೇಳಾಗತ್ತೇನ್ರಿ ನಾ ಈಗ ಏನಾಗ್ಯದ್ರಿ ಇವು ಬೈಕ್ದವರು ಏನೋ ನೀವು ಹೇಳ್ದಂಗೆ ತಪ್ಪು ಮಾಡಿ ಬೀಳ್ತಾರೆ ರೀ ಕೆಲವೊಂದು ಟೈಮ್ನಾಗ ಡ್ರಿಂಕ್ಸ್ ಮಾಡಿ ಅದ್ರಾಗ ಈಗ ದೊಡ್ಡ ಗಾಡಿಗಳು ಕೆಲವೊಂದು ಟೈಮ್ನಾಗ ಇವು ದೊಡ್ಡ 12 ಟೈರ್ ಗಾಡಿಗಳು ಆಯ್ತಿರ್ತಾವೆ ಅವರು ಸರ್ ಆ ಥರನೇ ಅದು ಮಾಡ್ಕೊಡ್ತೀನಿ ಅದು ಹಿಂಗೆ ಇದು ಮಾಡ್ತೀನಿ ರಿಮೋಟ್ ಮಾಡ್ತೈತಿ ಥರ್ಮೋಪ್ಲಾಸ್ಟಿಕ್ ಪೇಂಟಿಂಗ್ಗೆ ಹಿಂಗೆ ಬರ್ತೈತಿ ಬಂದು ಈ ಕಡೆ ಹೋಗ್ಲಾಕ ಒಂದು ರೂಟ್ ಬೇರೆ ಇರ್ತೈತಿ ಈ ಕಡೆ ಹೋಗ್ಲಾಕ ಪಟ್ಟಿನೇ ಬೇರೆ ಇರ್ತೈತಿ ಅವು ಕ್ಯಾಂಪ್ ಲೈಟು ಮಾಡಿರ್ತೀವಿ ಅದು ನೀವು ಹೇಳಿಕೊಂಡು ನಮ್ಮ ಚೆನ್ನಾಗಿರ್ತೀರಿ 100% ಅದು ಮಾಡ್ತೀವಿ ಅದು ಹೇಳಿನೇ ನಾವು ಕಾಂಟ್ರಾಕ್ಟರ್ಗೆ ಬಿ ಸಿ ಮಾಡ್ಬೇಕು ಇನ್ನೊಂದು ಲೇಯರ್ ಆಗಬೇಕು ಅದು ಇನ್ನೊಂದು ಲೇಯರ್ ಆಗಿ ಸೈಡಿಗೆ ಬೇರೆ ಹಾಕಿಸಿ ನಂತರ ಪಟ್ಟಿ ಕ್ಯಾಂಪ್ ಲೈಟ್ ಇಟ್ಕೊಂಡಿಲ್ಲ ಎಸ್ಟಿಮೇಟ್ ಮಾಡಿ ಈಗೇನು ಅರ್ಜಿ ಅರ್ಜಿ ಕೊಡೋದು ಸ್ಪೀಡ್ ಬ್ರೇಕರ್ಗೆ ಅರ್ಜಿ ಕೊಟ್ಟರೆ ನಾವು ಪೊಲೀಸ್ ಸ್ಟೇಷನ್ಗೆ ಬರೀಬೇಕು ಪೊಲೀಸ್ ರೇಸ್ ಅಂದಮೇಲೆ ಅಲ್ಲಿ ಆಕ್ಸಿಡೆಂಟ್ ಮಾಡಿ ಅವ್ರಿಗೆ ನಮ್ಗೆ ರಿಪೋರ್ಟ್ ಕೊಡ್ತಾರೆ ಸ್ಪೀಡ್ ಬ್ರೇಕರ್ಗೂ ಈಗ ಮೊದಲಿನಂಗೆ ಯಾರು ಪಬ್ಲಿಕ್ ಯಾಕಂದ್ರೆ ಈಗ ಆಕ್ಸಿಡೆಂಟ್ ಎಲ್ಲ ಆಗ್ಯಾವ ಅಲ್ಲಿ ನೋಡಿ ಸ್ಪೀಡ್ ಬ್ರೇಕರ್ ಹಾಕ್ತೀವಿ ಅದು ರೆಕಾರ್ಡ್ಸ್ ಇರ್ತೈತೆ ರೀ ಅವ್ರ ಕಡೆ
ನಾವು ಅವ್ರು ಕೂಡಿ ಜಂಟಿ ಸಮೀಕ್ಷೆ ಇದು ಮಾಡಿರ್ತೀವಿ ಬಿದ್ದಿದ್ದು. ನಾಳೆ ಅಲ್ಲಿ ಸ್ಪೀಡ್ ಬ್ರೇಕರ್ ಹಾಕಿದ್ರಿಂದ ಆಕ್ಸಿಡೆಂಟ್ ಆಯ್ತಂದ್ರೆ Accident ಆದ ಇವ್ರು ಬರ್ತಾರೆ. ಈಗ ಆಗ್ಯದ ಸರ್. ಈಗ ಮೊನ್ನೆ ಒಂದ್ 2-3 ಅಲ್ಲಿ ಏನಾಗ್ಯದ ರೀ, ನಾವ್ ಯಾವ ನಾವ್ ಹಾಕಿಲ್ರಿ, ಊರಾನ್ ಮಂದಿನ ಊರಾಗ ಬಂದ್ರಿ ಘರ್ಷಣೆ ಮಾಡ್ಕೊಂಡಿರಿ. ಆ ಟೈಮ್ನಾಗ ಮೊನ್ನೆ ಇವ್ರು ಆ ಟೈಮ್ನಾಗ ಒಟ್ಟು ಎಲ್ಲ ಇದು ಯೂಸ್ ಇರ್ತಲ್ಲ ಅದನ್ನು ತಹಶೀಲ್ದಾರ್ ವೋಲ್ಟೇಷನ್ ಕೊಟ್ಟು ಇದು ಮಾಡ್ತು ಹ್ಯಾಕ್ ಮಾಡಲ್ರಿ. ನಾನು AW ಆದ್ರೆ ಒಟ್ಟು ಆರ್ಡರ್ದು ಒಂದು ಸ್ವಿಚ್ ಮಾಡಿದ್ಯಲ್ಲ ಸರ್ ನಾವು ಇದು ಮಾಡ್ತೀವಿ ರೀ. ಒಂದು ಅರ್ಜಿ ಕೊಡೋಕೆ ಹೋಗ್ರಿ, ನಾನು ಇದು ಡಾಕ್ಯುಮೆಂಟ್ ಆದ ಓಕೆ ಸರ್. ಈ ಮೊದಲು ದಯಾನಂದ ಮಠ ಅನ್ನೋದು ಐತ್ರಿ, ಹೋಗಿ ದಯಾನಂದ ಮಠ ಅವರೇ ಇವ್ರಿ